ನಾವು ಗುರುವಂದನೆಯನ್ನ ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಿಯಂದಿರಿಗೆ ಹಾಗೂ ಪರಿವಾರದವರಿಗೆ, ನಮ್ಮ ಪರಿವಾರದವರಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಬ್ರಹ್ಮ ಋಷಿಗಳಿಗೆ ಧನ್ಯವಾದಗಳು. ಎಲ್ಲ ಸಾಧು ಸಂತರಿಗೆ ಧನ್ಯವಾದಗಳು. ಹಾಗೆ ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರ್ಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಮೊದಲಿಗೆ ಈಗ ನಾವು ನೀರನ್ನ ಚಾರ್ಜ್ ಮಾಡೋಣ. ಪ್ರತಿದಿನವೂ ಕೂಡ ನಾವು ನೀರನ್ನ ಚಾರ್ಜ್ ಮಾಡಿ ನಾವು ಕುಡಿತಾ ಬರ್ಬೇಕಾಗತ್ತೆ. ಮೊದಲಿಗೆ ನಾವು ಕೈಗಳನ್ನ ಚಾರ್ಜ್ ಮಾಡ್ಕೊಳ್ಳೋಣ. ಕೆಲವರು ಹೊಸಬರು ಬಂದಿರ್ತೀರಾ, ನಿಮ್ಗೆ ಸಿಂಬಲ್ಸ್ ಗಳು ಗೊತ್ತಾಗಿಲ್ಲ ಅಂದ್ರೆ ಏನು ತಲೆ ಕೆಡ್ಸ್ಕೊಳ್ಬೇಡಿ. ನಿಮ್ಮ ಕೈನ ಜಸ್ಟ್ ನೀವ್ ಈ ತರ ಇಟ್ಕೊಂಡ್ರೆ ಸಾಕಾಗುತ್ತೆ. ಪರಮಾತ್ಮನ ಅನುಗ್ರಹ, ಆ ಪ್ರಕಾಶ ಹಾಗೆ ನಿಮ್ಮ ಕೈಯಿಂದ ಬರ್ತಾ ಇರುತ್ತೆ. ನೀವೇನು ಗಾಬರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಏನು ಇರೋದಿಲ್ಲ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೀವು ಅದನ್ನ ಕಲ್ತ್ಕೊಳ್ತೀರಾ. ಎಲ್ಲ ವಿಡಿಯೋಸ್ಗಳನ್ನ ಆನ್ ಮಾಡ್ಕೊಳ್ಳಿ. ಕೈಗಳನ್ನ ಚೆನ್ನಾಗಿ ರಬ್ ಮಾಡಿ ಸಿಂಬಲ್ ನಂಬರ್ 1 ಮತ್ತೆ ಸಿಂಬಲ್ ನಂಬರ್ 2 ನ ನಾವು ಡ್ರಾ ಮಾಡ್ಕೊಳ್ಳೋಣ. ಕೆಲವರು ಮಾಸ್ಟರ್ ಮಾಡಿರೋರ್ಗೆಲ್ಲರಿಗೂ ಕೂಡ ಇನ್ನು ನಿಮ್ಗೆ ಯಾವ ಸಿಂಬಲ್ ಗಳು ಕೊಟ್ಟಿದ್ದೀರಿ ಆ ಸಿಂಬಲ್ ಗಳನ್ನ ನೀವು ಹಾಕೋಬಹುದು. ಚೋಕುರೆ 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 ಚೋಕುರೆ, ಸೆಹಿಕಿ 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 ಸೆಹಿಕಿ, ಚೋಕುರೆ 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 ಚೋಕುರೆ, ಸೆಹಿಕಿ 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 ಸೆಹಿಕಿ. ರೇಖಿ ಎನರ್ಜಿ ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್. ರೇಖಿ ಎನರ್ಜಿ ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್. ಅಥವಾ ನೀವು ಕನ್ನಡದಲ್ಲಿ ಹೇಳ್ಬೋದು ಅಂತಂದ್ರೆ, ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ, ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ, ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ. ಎರಡೂ ಕೈಗಳನ್ನ ಈ ರೀತಿ ನಾವು ಎಲ್ಲ ಬೆರಳುಗಳನ್ನ ಜೋಡಿಸಿ ಮಧ್ಯದಲ್ಲಿ ಹಳ್ಳ ಬರುವ ರೀತಿಯಲ್ಲಿ ನಾವು ಕೈಗಳನ್ನ ಇಟ್ಕೊಳ್ಬೇಕು. ಈ ರೀತಿ ಇಟ್ಕೊಂಡು ನಮ್ಮ ಕೈಗಳನ್ನ ನಮ್ಮ ಕಿವಿ ನೇರದಲ್ಲಿ ಹಾಗೆ ನಾವು ಬಿಂದಿಗೆನ ಇಟ್ಕೊಳ್ತೀವಲ್ಲ ಆ ರೀತಿ ಕೈಯನ್ನ ಮೇಲ್ಗಡೆ ಇಟ್ಕೋಬೇಕು ಅಷ್ಟೇ. ಹೇ ರೇಖಿ ಮಾತೆ, ಹೇ ಪರಮಾತ್ಮನ ದಿವ್ಯ ಶಕ್ತಿ, ನಮ್ಮೆಲ್ಲರಿಗೂ ಕೂಡ ನೀರನ್ನ ಚಾರ್ಜ್ ಮಾಡುವಂತಹ ಶಕ್ತಿಯನ್ನ, ಹಾಗೆ ಸೆಲ್ಫ್ ಫೀಲಿಂಗ್ ಮಾಡುವಂತ ಶಕ್ತಿಯನ್ನ ನಮಗೆ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಬ್ರಹ್ಮಾಂಡದಿಂದ ಆ ಪರಮಾತ್ಮನ ದಿವ್ಯ ಚೈತನ್ಯವು ಪ್ರಕಾಶದ ರೂಪದಲ್ಲಿ ನಮ್ಮ ಮೇಲೆ ಹರಿಯುತ್ತಿರುವ ಹಾಗೆ, ಪ್ರವಹರಿಸುತ್ತಿರುವ ಹಾಗೆ ನಾವು ನೋಡ್ತಾ ಬರ್ಬೇಕು. ಆ ಒಂದು ಪ್ರಕಾಶವು ತೇಜೋಮಯವಾದಂತಹ ದಿವ್ಯಮಯವಾದಂತಹ ಪ್ರಕಾಶ ನಮ್ಮ ಸಹಸ್ರಾರ ಚಕ್ರವನ್ನೆಲ್ಲ ಕೂಡ ಆವರಿಸಿಕೊಂಡಿದೆ. ಹಾಗೆ ನಿಧಾನವಾಗಿ ಮುಂದೆ ಸಾಗುತ್ತಾ 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 ಆಗ್ನೇಯ ಚಕ್ರವನ್ನ ತುಂಬಿಕೊಂಡಿದೆ. ಆಗ್ನೇಯ ಚಕ್ರದಲ್ಲಿ ತುಂಬಿದಂತ ಈ ಪ್ರಕಾಶವು, ದಿವ್ಯ ಶಕ್ತಿಯು ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಗಂಟಲಿನ ಚಕ್ರವನ್ನ ತುಂಬಿಕೊಂಡಿದೆ. ಗಂಟಲಿನ ಚಕ್ರವೆಲ್ಲವೂ ಕೂಡ ಪ್ರಕಾಶಮಯವಾಗಿದೆ. ಈ ಪರಮಾತ್ಮನ ದಿವ್ಯ ಚೇತನವು ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಹೃದಯ ಚಕ್ರವನ್ನ ತುಂಬಿದೆ. ಹೃದಯ ಚಕ್ರವನ್ನ ಆವರಿಸಿದಂತ ಈ ಪರಮಾತ್ಮನ ದಿವ್ಯ ಚೈತನ್ಯವು ಹಾಗೆ ನಿಧಾನವಾಗಿ ಮುಂದೆ ಸಾಗುತ್ತಾ 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 ನಾಭಿಯ ಚಕ್ರವನ್ನ ತುಂಬಿಕೊಂಡಿದೆ. ನಾಭಿಯ ಚಕ್ರವೆಲ್ಲವೂ ಕೂಡ ಪ್ರಕಾಶಮಯವಾಗಿ ಪ್ರಜ್ವಲಿಸ್ತಾ ಇದೆ.
ಈ ಒಂದು ಪ್ರಕಾಶ ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ಸಾಗುತ್ತೆ. ನಮ್ಮ ಸ್ವಾಧಿಷ್ಠಾನ ಚಕ್ರವನ್ನ, ಮೂಲಾಧಾರ ಚಕ್ರವನ್ನ ವ್ಯಾಪಿಸಿಕೊಂಡಿದೆ. ಶರೀರವೆಲ್ಲವೂ ಕೂಡ ಪ್ರಕಾಶಮಯವಾಗಿದೆ, ಪ್ರಕಾಶಮಯವಾಗಿದೆ, ಪ್ರಕಾಶಮಯವಾಗಿದೆ. ಈ ಪ್ರಕಾಶ ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತಹ ಕೋಣೆಯನ್ನ, ಗ್ರಾಮವನ್ನೆಲ್ಲ ತುಂಬಿ ಹೋಗಿದೆ. ದಿವ್ಯಮಯವಾದ ಪ್ರಜ್ವಲಿಸುತ್ತಿರುವಂತ ಈ ಪರಮಾತ್ಮನ ದಿವ್ಯ ಚೈತನ್ಯವು ಹಾಗೆ ಮುಂದೆ ಸಾಗುತ್ತಾ 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 ಇಡೀ ದೇಶವನ್ನ ವ್ಯಾಪಿಸಿಕೊಂಡಿದೆ. ದೇಶವನ್ನ ವ್ಯಾಪಿಸಿದಂತ ಪ್ರಕಾಶ ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ಇಡೀ ಪೃಥ್ವಿಯನ್ನ ತುಂಬಿ ಹೋಗಿದೆ. ಪೃಥ್ವಿ ಎಲ್ಲವೂ ಕೂಡ ಪ್ರಜ್ವಲಿಸುತ್ತಿದೆ, ಪ್ರಜ್ವಲಿಸುತ್ತಿದೆ, ಪ್ರಜ್ವಲಿಸುತ್ತಿದೆ. ಈ ಪ್ರಕಾಶ ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ಇಡೀ ಬ್ರಹ್ಮಾಂಡದಲ್ಲಿ ವಿಲೀನವಾಗಿದೆ, ವಿಲೀನವಾಗಿದೆ, ವಿಲೀನವಾಗಿದೆ. ನಾವು ಈಗ ಒಂದು ಪ್ರಕಾಶವಾಗಿದ್ದೇವೆ, ಪ್ರಕಾಶವಾಗಿದ್ದೇವೆ. ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತಗೊಂಡು ಬಂದು, ರೇಖಿ ಮಾತೆಗೆ ಧನ್ಯವಾದಗಳು, ನಮ್ಮ ನಿಮ್ಮ ತಂದೆ ತಾಯಂದಿರಿಗೆ ಧನ್ಯವಾದಗಳು, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು, ನವದುರ್ಗಿಯರಿಗೆ ಧನ್ಯವಾದಗಳು, ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು, ನಮ್ಮ ನಿಮ್ಮ ಪರಿವಾರದವರಿಗೆ ಧನ್ಯವಾದಗಳು, ಬ್ರಹ್ಮ ಋಷಿಗಳಿಗೆ ಧನ್ಯವಾದಗಳು, ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು, ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳು, ಹಾಗೆ ನಮ್ಮ ಜೊತೆಯಲ್ಲಿರುವಂತಹ ಎಲ್ಲ ದಿವ್ಯ ಶಕ್ತಿಗಳು ಉಪಸ್ಥಿತರಾಗಿ ಅವರೇ ಈ ಕೆಲಸವನ್ನ, ಈ ಒಂದು ಹೀಲಿಂಗ್ ಅನ್ನ ಮಾಡ್ಕೊಳ್ಬೇಕಾಗಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಎಲ್ಲ ದಿವ್ಯ ಶಕ್ತಿಗಳು ನಿಮ್ಮ 4 ಕಡೆಗಳಲ್ಲಿಯೂ ಕೂಡ ಉಪಸ್ಥಿತರಾಗಿದ್ದಾರೆ. ಅವರ ಆಶೀರ್ವಾದವು ನಿಮ್ಮ ಮೇಲೆ ಹರಿತಾ ಇದೆ. ಪ್ರಕಾಶಮಯವಾದಂತಹ ಬೆಳಕು ನಿಮ್ಮ ಮೇಲೆ ಹರಿತಾ ಇರುವ ರೀತಿಯಲ್ಲಿ ನಾವು ಕಲ್ಪನೆಯನ್ನ ಮಾಡ್ಕೊಳ್ಬೇಕು. ಈಗ ನಾವೇನ್ ಮಾಡೋಣ ಅಂತ ಹೇಳಿದ್ರೆ, ನೀರನ್ನ ತಗೊಳ್ಳೋಣ. ಕೈಯಲ್ಲಿ ನಿಮ್ಮ ಗ್ಲಾಸ್ ಅಲ್ಲಿ ನೀರನ್ನ ಇಟ್ಕೊಳ್ಳಿ. ನೀರನ್ನ ಇಟ್ಕೊಂಡು ನೀವು ಇವಾಗ ನೀರಿನ ಮೇಲೆ ನೀವು 3ನೇ ಕಣ್ಣಿನಿಂದ ನೀವು ಚೌಕುರೆಯನ್ನ ಬರೀರಿ. ಚೌಕುರೆ ಚೌಕುರೆ ಚೌಕುರೆ, ಅಥವಾ ಕೈಯಿಂದನಾದ್ರೂ ಕೂಡ ನೀವು ಚೌಕುರೆ 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 ಆಂಟಿ ಕ್ಲಾಕ್ ವೈಸ್, ಅಂದ್ರೆ ಕ್ಲಾಕ್ಗೆ ವಿರುದ್ಧ ದಿಕ್ಕಿನಲ್ಲಿ ನೀವು ತಿರುಗಿಸ್ತಾ ಬರ್ಬೇಕು. ಶುದ್ಧಿಯಾಗಲಿ, 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 ಶುದ್ಧಿಯಾಗಲಿ. ನೀರಿನಲ್ಲಿ ಇರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ಹೋಗಿ ವಿಲೀನವಾಗ್ತಾ ಇದೆ. ನೀರೆಲ್ಲವೂ ಕೂಡ ಶುದ್ಧಿ ಆಗ್ತಾ ಇದೆ. ಶುದ್ಧಿಯಾಗಲಿ, 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 ಶುದ್ಧಿಯಾಗಲಿ. ಅಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಹೋಗಿ ಸೇರ್ಕೊಳ್ತಾ ಇದೆ. ಈಗ ನೀರಿಗೆ ನೀವು ಮತ್ತೊಮ್ಮೆ ನೀವು ಚೌಕುರೆಯನ್ನ ಬರೆದು, ಚೌಕುರೆ 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 ಚೌಕುರೆ, ಸೆಹಿಕಿ 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 ಸೆಹಿಕಿ. ಶಿವ ಪಾರ್ವತಿಯರ ಆತ್ಮ ಪರಮಾತ್ಮನ ಅದ್ಭುತವಾದಂತ ದಿವ್ಯ ಚೈತನ್ಯದ ಗುಲಾಬಿ ಬಣ್ಣದಲ್ಲಿ ನೀರೆಲ್ಲವೂ ಕೂಡ ಗುಲಾಬಿ 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 ಬಣ್ಣದಲ್ಲಿ ತುಂಬಿ ಹೋಗ್ತಾ ಇದೆ. ಅಣು ಅಣುವಿನಲ್ಲಿ ಕಣ ಕಣಗಳೆಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯು ತುಂಬಿ ಹೋಗ್ತಾ ಇದೆ. ನೀರೆಲ್ಲವೂ ಕೂಡ ಗುಲಾಬಿ ಬಣ್ಣದಲ್ಲಿ ಬದಲಾವಣೆಗಳಾಗ್ತಾ ಇದೆ. ನೀರೆಲ್ಲವೂ ಕೂಡ ಗುಲಾಬಿ ಬಣ್ಣದಲ್ಲಿ ಆ ಪರಮಾತ್ಮನ ದಿವ್ಯ ಚೈತನ್ಯದಿಂದ ಕೆಲವರಿಗೆ ಬಿಳಿಯ ಪ್ರಕಾಶದ ರೂಪದಲ್ಲಿ ಕಾಣಿಸ್ತಾ ಇದೆ, ಕೆಲವರಿಗೆ ಗೋಲ್ಡನ್ ಲೈಟ್ ಅಲ್ಲೂ ಕೂಡ ಕಾಣಿಸ್ತಾ ಇರುತ್ತೆ. ನೀರೆಲ್ಲವೂ ಕೂಡ ಪವಿತ್ರವಾಗ್ತಾ ಇದೆ, ಪವಿತ್ರವಾಗ್ತಾ ಇದೆ, ಪವಿತ್ರವಾಗಿದೆ. ನೀರು ಸಂಜೀವಿನಿಯಾಗಿದೆ, ಸಂಜೀವಿನಿಯಾಗಿದೆ, ಸಂಜೀವಿನಿಯಾಗಿದೆ. ಈ ನೀರು ಅಮೃತವಾಗಿದೆ, ಅಮೃತವಾಗಿದೆ, ಅಮೃತವಾಗಿದೆ. ನಿಮ್ಗೇನ್ ಅಫರ್ಮೇಶನ್ ಬೇಕು ಅದನ್ನೆಲ್ಲವನ್ನು ಕೂಡ ನೀವು ಹೇಳ್ಬಹುದು. ಈಗ ನೀರನ್ನ ನಾವು ಕುಡಿಯೋಣ.
ಈ ರೀತಿ ನೀವು ಪ್ರತಿದಿನ ನೀವೆಲ್ಲಿ ನೀರನ್ನ ಸ್ಟೋರೇಜ್ ಮಾಡ್ತೀರಾ ಅಲ್ಲಿ ಬೆಳಿಗ್ಗೆ ಒಂದ್ಸಲ ನೀವು ಈ ತರ ಚಾರ್ಜ್ ಮಾಡ್ಬಿಡಿ. ಇನ್ ಸಂಜೆವರೆಗೆ ಎಲ್ಲರೂ ಕೂಡ ನಾವು ಆ ನೀರನ್ನ ತಗೊಂಡು ಕುಡಿತಾ ಬರ್ಬೋದು. ಇದಾದ ನಂತರ ಈಗ ನಾವು ತುಂಬಾ ದಿನಗಳಾಯ್ತು ಸೆಲ್ಫ್ ಹೀಲಿಂಗ್ ಅನ್ನ ಮಾಡೋಣ. ಈಗ ಆಲ್ರೆಡಿ ನಾವು ರೇಖಿ ಮಾತಿನ ಇನ್ವೈಟ್ ಮಾಡಿದೀವಿ. ಈಗ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಸೆಲ್ಫ್ ಹೀಲಿಂಗ್ ಅನ್ನ ಮಾಡ್ಕೊಳ್ತಾ ಬರೋಣ. ಎರಡೂ ಕೈಗಳನ್ನ ಈ ರೀತಿ ಇಟ್ಕೊಂಡಿದೀವಿ, ಚಾರ್ಜ್ ಮಾಡ್ಕೊಂಡಿದೀವಿ. ರೇಖಿ ಮಾತೆ ನಾವೆಲ್ಲರೂ ಕೂಡ ನಾವು ಒಂದು ಸಲ ಕರೆದ್ಮೇಲೆ ಆ ಎನರ್ಜಿ ಸದಾ ನಮ್ ಜೊತೆನಲ್ಲಿ ಹಾಗೆ ಇರುತ್ತೆ. ಅದಾದ ನಂತರ ಈಗ ನಾವೇನ್ ಮಾಡೋಣ, ನಾವು ಸೆಲ್ಫ್ ಹೀಲಿಂಗ್ ಅನ್ನ ಮಾಡ್ಕೊಳ್ತಾ ಬರೋಣ. ಮೊದಲಿಗೆ ನಾವು ಕಣ್ಣನ್ನ ಮುಚ್ಚಿ ನೀವು ಈ ಪ್ರೋಸೆಸ್ ಅನ್ನ ನೀವು ಮಾಡ್ತಾ ಬರ್ಬೇಕು. ನಮ್ಮ ಮೇಲೆ ಈಗ ನಾವು ಅದು ನಿಯಮ ಸೆಲ್ಫ್ ಹೀಲಿಂಗ್ ಅನ್ನ ಮಾಡ್ಬೇಕಾದ್ರೆ 1+1. 1 ಅಂದ್ರೆ ಚೋಕುರೆ, 2 ಅಂದ್ರೆ ಸೇಹಿಕಿ, ಪುನಃ +1 ಅಂತ ಹೇಳಿದ್ರೆ ಚೋಕುರೆ ಸಿಂಬಲ್ ಅನ್ನ ನಾವು ಯೂಸ್ ಮಾಡ್ಬೇಕು. 1+2+1 ಇದನ್ನ ನಾವು ಫಾಲೋ ಮಾಡ್ಕೊಳ್ತಾ ಬರ್ಬೇಕು. ಮೊದಲಿಗೆ ನಾವೀಗ ನಮ್ಮ ಮೇಲೆ ಚೌಕುರೆಯನ್ನ ಬರೆಯೋಣ. ಚೌಕುರೆ 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 ಚೌಕುರೆ. ನಮ್ಮ ಆಭಾ ಮಂಡಲವನ್ನ ನಾವು ಇವಾಗ ಶುದ್ಧಿ ಮಾಡ್ಕೊಳ್ಳೋಣ. ನಮ್ಮ ಮುಂದೆ ಒಂದು ದೊಡ್ಡದಾದಂತಹ ಹೋಮಕುಂಡವನ್ನ ನಾವು ಕಲ್ಪನೆಯನ್ನ ಮಾಡ್ಕೊಳ್ಳೋಣ. ಅಲ್ಲಿ ಅಗ್ನಿ ಉರಿತಾ ಇರುವ ರೀತಿಯಲ್ಲಿ ನಾವು ಕಲ್ಪನೆಯನ್ನ ಮಾಡಿಕೊಂಡು ನಮ್ಮ ಬಲಭಾಗದ ಕೈಗಳಿಂದ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಹಿಡಿದು ಈ ರೀತಿ ಆ ಒಂದು ಅಗ್ನಿ ಕುಂಡದಲ್ಲಿ ಹಾಕ್ತಾ ಬರ್ಬೇಕು. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಹೊಗೆಯ ರೀತಿ ಆ ಒಂದು ಅಗ್ನಿಯಲ್ಲಿ ವಿಲೀನವಾಗಿ ಉರಿದು ಬ್ರಹ್ಮಾಂಡದಲ್ಲಿ ಹೋಗಿ ಸೇರ್ಕೊಳ್ತಾ ಇದೆ. ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಈ ರೀತಿ ಹಿಡಿದು ಕೈಯಲ್ಲಿ ಅದನ್ನ ಹಾಕ್ತಾ ಬರ್ಬೇಕು. ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿಯಾಗಲಿ. ಈಗ ನಮ್ಮ ಎಡದ ಕೈ ಬಲಭಾಗದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಈ ರೀತಿ ಹಿಡ್ಕೊಂಡು ಅದನ್ನ ಹಾಕ್ತಾ ಬರು. ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿಯಾಗಲಿ. ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಆ ಹೊಗೆ ಅಗ್ನಿಯಲ್ಲಿ ಉರಿತಾ ಇರುವ ರೀತಿಯಲ್ಲಿ ನಾವು ನೋಡ್ತಾ ಬರ್ಬೇಕು. ಈಗ ನಮ್ಮ ಎರಡೂ ಕೈಗಳನ್ನ ನಮ್ಮ ಸಹಸ್ರಾರ ಚಕ್ರದ ತಗೊಂಡು ಬಂದು ಎಲ್ಲ ಚಕ್ರಗಳನ್ನ ನಾವು ಶುದ್ಧಿ ಮಾಡ್ತಾ ಇದ್ದೀವಿ. ಸಹಸ್ರಾರ ಚಕ್ರದಿಂದ ಮೂಲಾಧಾರ ಚಕ್ರದವರೆಗೆ ಇರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನ ತೆಗೆದು ತೆಗೆದು ನಾವು ಅಗ್ನಿಯಲ್ಲಿ ನಾವು ಹಾಕ್ತಾ ಬರ್ಬೇಕು. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಕಪ್ಪು 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 ಹೊಗೆಯ ರೀತಿಯಲ್ಲಿರುವಂತ ಬಣ್ಣದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಯಲ್ಲಿ ಚಿಟಪಟ ಚಿಟಪಟ ಅಂತೇಳಿ ಉರಿತಾ ಇರುವ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಎಲ್ಲವನ್ನು ಇದು ಕೈಯಲ್ಲಿ ಇರುವಂತ ಅಂಟ್ಕೊಂಡಿರುವಂತದ್ದನ್ನು ಕೂಡ ನಾವೇನ್ ಮಾಡ್ಬೇಕು, ಈ ರೀತಿ ಅಗ್ನಿಯಲ್ಲಿ ಎಲ್ಲವನ್ನು ಕೂಡ ಹಾಕ್ಬೇಕು. ಅದು ಉರಿತಾ ಇರುವ ರೀತಿಯಲ್ಲಿ ನಾವು ನೋಡ್ತಾ ಬರಬೇಕು. ಈಗ ನಾವು ಅಗ್ನಿಯವನ್ನ ಮೇಲೆ ಚೋಕುರೆ 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 ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿಯಾಗಲಿ. ಪೃಥ್ವಿ ಮಾತೆಯ ಮೇಲೆ ಚೋಕುರೆ 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 ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿಯಾಗಲಿ. ಇಡೀ ಬ್ರಹ್ಮಾಂಡದಲ್ಲಿ ಚೋಕುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಅಗ್ನಿ ದೇವರಿಗೆ ಧನ್ಯವಾದಗಳು, ಪೃಥ್ವಿ ಮಾತೆಗೆ ಧನ್ಯವಾದಗಳು, ಇಡೀ ಬ್ರಹ್ಮಾಂಡಕ್ಕೆ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಈಗ ನಾವು ನಮ್ಮ ಚಕ್ರಗಳನ್ನ ನಾವು ಕ್ಲೀನ್ ಮಾಡೋಣ. ಈ ರೀತಿ ನಮ್ಮ ಎರಡೂ ಕೈಗಳನ್ನ ನಮ್ಗೆ ಆಶೀರ್ವಾದ ಮಾಡೋ ರೀತಿಯಲ್ಲಿ ನಾವು ಇಟ್ಕೊಳ್ಬೇಕು. ಈಗ ನಮ್ಮ ಸಹಸ್ರಾರ ಚಕ್ರದಲ್ಲಿ ಚೋಕುರೆಯನ್ನ ಬರೆಯೋಣ. ಚೋಕುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ನಮ್ಮ ಕೈಗಳಿಂದ ಬ್ರಹ್ಮಾಂಡದಿಂದ ಬರ್ತಾ ಇರುವಂತ ಪ್ರಕಾಶವು ನಮ್ಮ ಕೈಗಳ ಮುಖಾಂತರ ಬಂದು
ಸಹಸ್ರಾರ ಚಕ್ರದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಕಪ್ಪು 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 ಬಣ್ಣದಲ್ಲಿ ಹೊಗೆಯ ರೀತಿ ಬ್ರಹ್ಮಾಂಡದಲ್ಲಿ ವಿಲೀನವಾಗಿ ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನ ಆಗಿ ಪ್ರಕಾಶದಿಂದ ಕಂಗೊಳಿಸ್ತಾ ಇದೆ. ಸಹಸ್ರಾರ ಚಕ್ರವು ಪ್ರಕಾಶಮಯವಾಗಿ ಪ್ರಜ್ವಲಿಸ್ತಾ ಇದೆ. ಈಗ ನಮ್ಮ ಆಗ್ನೇಯ ಚಕ್ರದಲ್ಲಿ ನಮ್ಮ ಕೈಗಳಿಂದ ಬರ್ತಾ ಇರುವಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ನೇರವಾಗಿ ನಮ್ಮ ಆಗ್ನೇಯ ಚಕ್ರವನ್ನ ತಲುಪಿ ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ತೆಗಿತಾರೆ. ಚೌಕುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಕಪ್ಪು 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 ಹೊಗೆಯ ರೀತಿ ಹೋಗ್ತಾ ಇದೆ. ನಮ್ಮ ಕೈಗಳಿಂದ ಹರಿತಾ ಇರುವಂತಹ ಪರಮಾತ್ಮನ ಪ್ರಕಾಶವು ನಮ್ಮ ಆಗ್ನೇಯ ಚಕ್ರವನ್ನ ಪ್ರಜ್ವಲಿಸ್ತಾ ಇದೆ, ಕಂಗೊಳಿಸ್ತಾ ಇದೆ, ಮಿನುಗ್ತಾ ಇದೆ. ಈಗ ನಮ್ಮ ವಿಶುದ್ಧಿ ಚಕ್ರದಲ್ಲಿ ಚೌಕುರೆಯನ್ನ ಬರೆಯೋಣ. ಚೌಕುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಇರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಕಪ್ಪು 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 ಹೊಗೆಯ ರೀತಿ ವಿಲೀನ ಆಗ್ತಾ ಇದೆ. ನಮ್ಮ ಕೈಗಳಿಂದ ಹರಿತಾ ಇರುವಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ನಮ್ಮ ಗಂಟಲಿನ ಚಕ್ರದಲ್ಲಿ ಸ್ಥಾಪನೆಯಾಗಿದೆ. ಪ್ರಕಾಶವು ಎಲ್ಲ ಕಡೆಗೂ ಕೂಡ ಪ್ರಕಾಶದಿಂದ ತುಂಬಿ ಹೋಗಿದೆ. ಈಗ ನಮ್ಮ ಹೃದಯ ಚಕ್ರವನ್ನ ಚೌಕುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಹೊಗೆಯ ರೀತಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಎಲ್ಲವೂ ಕೂಡ ಶುದ್ಧಿಯಾಗಿ ಪರಮಾತ್ಮ ನಮ್ಮ ಕೈಗಳಿಂದ ಬರ್ತಾ ಇರುವಂತ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದಿಂದ ಹೃದಯ ಚಕ್ರವು ಕೂಡ ಪ್ರಕಾಶಮಯವಾಗಿದೆ, ಪ್ರಕಾಶಮಯವಾಗಿದೆ, ಪ್ರಕಾಶಮಯವಾಗಿದೆ. ನಮ್ಮ ಹೃದಯದಲ್ಲಿರುವಂತ ಎಲ್ಲ ಭಾರಗಳೆಲ್ಲವೂ ಕೂಡ, ಎಲ್ಲ ನೋವುಗಳೆಲ್ಲವೂ ಕೂಡ ಹಗೂರವಾಗ್ತಾ ಇದೆ, ಹಗೂರವಾಗ್ತಾ ಇದೆ, ಹಗೂರವಾಗಿದೆ. ಈಗ ನಮ್ಮ ನಾಭಿಯ ಚಕ್ರದಲ್ಲಿ ಚೌಕುರೆ 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 ಶುದ್ಧಿಯಾಗಲಿ 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 ಶುದ್ಧಿ. ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಹೊಗೆಯ ರೀತಿ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಶುದ್ಧಿಯಾಗಿ ನಮ್ಮ ಕೈಗಳಿಂದ ಹರಿಯುತ್ತಿರುವಂತ ಪರಮಾತ್ಮನ ಪ್ರಕಾಶದಲ್ಲಿ ಸ್ಥಾಪಿತವಾಗಿದೆ. ನಾಭಿಯ ಚಕ್ರವೆಲ್ಲವೂ ಕೂಡ ಪ್ರಕಾಶಮಯವಾಗಿದೆ, ಪ್ರಕಾಶಮಯವಾಗಿದೆ, ಪ್ರಕಾಶಮಯವಾಗಿದೆ. ಈಗ ನಮ್ಮ ಸ್ವಾಧಿಷ್ಠಾನ ಚಕ್ರ ಮೂಲಾಧಾರ ಚಕ್ರದಲ್ಲಿ ಚೌಕುರೆ 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 ಶುದ್ಧಿಯಾಗಲಿ 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 ಶುದ್ಧಿ. ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಹೊಗೆಯ ರೀತಿ ಬ್ರಹ್ಮಾಂಡದಲ್ಲಿ ಹೋಗಿ ವಿಲೀನ ಆಗ್ತಾ ಇದೆ. ಶುದ್ಧಿಯಾಗಿ ಅಲ್ಲಿ ಆ ಪರಮಾತ್ಮನ ದಿವ್ಯ ಚೈತನ್ಯ ಪ್ರಕಾಶವು ತುಂಬಿ ಹೋಗಿದೆ, ಪ್ರಕಾಶಮಯವಾಗಿದೆ, ಪ್ರಕಾಶಮಯವಾಗಿದೆ. 7 ಚಕ್ರಗಳೆಲ್ಲವೂ ಕೂಡ ತಮ್ಮ ಬಣ್ಣಗಳಿಂದ ದಿವ್ಯಮಯವಾಗಿ ಕಂಗೊಳಿಸ್ತಾ ಇದೆ. ತಮ್ಮ ಕಾಂತಿಯನ್ನ ಎಲ್ಲ ಕಡೆನೂ ಕೂಡ ಹರಡ್ತಾ ಇದೆ. ಈಗ ನಮ್ಮ ಕೈಗಳನ್ನ ಸಹಸ್ರಾರ ಚಕ್ರದಲ್ಲಿ ತಗೊಂಡು ಬಂದು ಸೆಹಿಕಿಯನ್ನ ಬರೆಯೋಣ. ಸೆಹಿಕಿ 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 ಸ್ಥಾಪಿತವಾಗಲಿ ಸ್ಥಾಪಿತವಾಗಲಿ ಸ್ಥಾಪಿತವಾಗಲಿ. ಶಿವ ಮತ್ತೆ ಪಾರ್ವತಿಯರ, ಬ್ರಹ್ಮ ಮತ್ತು ಪರಮಾತ್ಮನ, ಆತ್ಮ ಮತ್ತೆ ಪರಮಾತ್ಮನ ಆ ದಿವ್ಯ ಚೈತನ್ಯದ ಗುಲಾಬಿ ಬಣ್ಣದ ಪ್ರಕಾಶವು, ಗುಲಾಬಿ 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 ಬಣ್ಣದ ಆ ಪ್ರಕಾಶವು ನಮ್ಮ ಶರೀರವನ ಮೇಲೆ ಪ್ರವಹರಿಸ್ತಾ ಇದೆ. ಶರೀರವೆಲ್ಲವೂ ಕೂಡ
ಆ ಗುಲಾಬಿ 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 ಬಣ್ಣದಿಂದ ಪಿಂಕ್ 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 ಮಯವಾಗಿದೆ. ಶರೀರವೆಲ್ಲವೂ ಕೂಡ ಗುಲಾಬಿ ಬಣ್ಣದಿಂದ ತುಂಬಿ ಹೋಗಿದೆ. ಶರೀರದಲ್ಲಿರುವಂತಹ ಎಲ್ಲ ಕೆಮಿಕಲ್ಸ್ ಗಳೆಲ್ಲವೂ ಕೂಡ ಸಮತೋಲನವಾಗಿದೆ. ನಮ್ಮ ಭಾವನೆಗಳೆಲ್ಲವೂ ಕೂಡ ಸಮತೋಲನವಾಗಿದೆ. ನಮ್ಮ ಆಲೋಚನೆಗಳೆಲ್ಲವೂ ಸಮತೋಲನವಾಗಿದೆ. ನಮ್ಮ ವಿಚಾರಗಳೆಲ್ಲವೂ ಕೂಡ ಸಮತೋಲನವಾಗಿದೆ. ನಮ್ಮ ಬ್ಲಡ್ ಸೆಲ್ಸ್ ಗಳೆಲ್ಲವೂ ಕೂಡ ಸಮತೋಲನವಾಗಿದೆ. ನಮ್ಮ ಶರೀರದ ಎಲ್ಲ ಅಂಗಾಂಗಗಳೆಲ್ಲವೂ ಕೂಡ ಸಮತೋಲನವಾಗಿದೆ, ಸಮತೋಲನವಾಗಿದೆ, ಸಂಪೂರ್ಣವಾಗಿ ಸಮತೋಲನವಾಗಿದೆ. ಈಗ ನಿಮ್ಮ ಶರೀರದ ಯಾವ ಭಾಗದಲ್ಲಿ ನಿಮ್ಗೆ ನೋವಿದೆ, ಎಲ್ಲಿ ನಿಮ್ಗೆ ಪೇನ್ ಆಗ್ತಾ ಇದೆ, ಮಂಡಿ ನೋವಿದ್ಯಾ, ಕತ್ತು ನೋವಿದ್ಯಾ, ಬೆನ್ನು ನೋವಿದ್ಯಾ, ಆ ಸ್ವಲ್ಪ ದೂರದಲ್ಲಿ ನಿಮ್ಮ ಕೈಗಳನ್ನ, ಎರಡೂ ಕೈಗಳನ್ನ ಆ ಒಂದು ಜಾಗದಲ್ಲಿ ತಗೊಂಡ್ ಬಂದು ಇಟ್ಕೊಳ್ಳಿ. ಅಲ್ಲಿ ಇಟ್ಕೊಂಡು ನೀವು ಚೋಕುರೆಯನ್ನ ಬರೀರಿ. ಚೋಕುರೆ 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 ಚೋಕುರೆ, ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಇರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇರುವ ಹಾಗೆ ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಎಲ್ಲಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಶುದ್ಧಿ ಆಗ್ತಾ ಇದೆ. ಈಗ ನಾವು ಅಲ್ಲಿ ಸೇಹಿಕೆಯನ್ನ ಬರೆಯೋಣ. ಸೇಹಿಕಿ 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 ಸೇಹಿಕಿ. ಆ ಒಂದು ಭಾಗದಲ್ಲಿ ಗುಲಾಬಿ 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 ಬಣ್ಣವು ನಿಮ್ಮ ಕೈಗಳಿಂದ ಗುಲಾಬಿ ಬಣ್ಣದ ಪ್ರಕಾಶವು ಶರೀರದ ಆ ಭಾಗದಲ್ಲಿ ಹೋಗಿ ಅಲ್ಲೆಲ್ಲವೂ ಕೂಡ ಬ್ಯಾಲೆನ್ಸ್ ಆಗ್ತಾ ಇದೆ, ಸಮತೋಲನವಾಗ್ತಾ ಇದೆ, ಸಮತೋಲನ ಆಗಿದೆ, ಸಮತೋಲನ ಆಗ್ತಾ ಇದೆ, ಸಮತೋಲನ ಆಗ್ತಾ ಇದೆ. ಶರೀರದ ಭಾಗ ಎಲ್ಲವೂ ಕೂಡ ಗುಲಾಬಿಮಯವಾಗಿದೆ, ಗುಲಾಬಿಮಯವಾಗಿದೆ, ಗುಲಾಬಿಯ ಬಣ್ಣದಿಂದ ತುಂಬಿ ಹೋಗಿದೆ. ಈಗ ನಾವು ದೊಡ್ಡದಾಗಿ ಚೌಕುರೆಯನ್ನ ಬರೆದು ಚೌಕುರೆ 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 ಚೌಕುರೆ, ನಾವು ಸುರಕ್ಷಿತರಾಗಿದ್ದೇವೆ, ನಾವು ಸುರಕ್ಷಿತರಾಗಿದ್ದೇವೆ, ನಾವು ಸುರಕ್ಷಿತರಾಗಿದ್ದೇವೆ. ರೇಖಿ ಮಾತೆಯ ಮಾರ್ಗದರ್ಶನವಿದೆ, ರೇಖಿ ಮಾತೆಯ ಮಾರ್ಗದರ್ಶನವಿದೆ, ರೇಖಿ ಮಾತೆಯ ಮಾರ್ಗದರ್ಶನವಿದೆ. ಈ ಕ್ರಿಯೆ ನಿರಂತರವಾಗಿ ನಡೆಯಲಿ, ಈ ಕ್ರಿಯೆ ನಿರಂತರವಾಗಿ ನಡೆಯಲಿ, ಈ ಕ್ರಿಯೆ ನಿರಂತರವಾಗಿ ನಡೆಯಲಿ. ಧನ್ಯವಾದಗಳು. ರೇಖಿ ಮಾತೆಗೆ ಧನ್ಯವಾದಗಳು, ತಂದೆ ತಾಯಂದಿರಿಗೆ ಧನ್ಯವಾದಗಳು, ಗುರುಗಳಿಗೆ ಧನ್ಯವಾದಗಳು, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು, ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು, ನಮ್ಮ ನಿಮ್ಮ ಪರಿವಾರದವರಿಗೆ ಧನ್ಯವಾದಗಳು, ಎಲ್ಲ ಬ್ರಹ್ಮ ಋಷಿಗಳಿಗೆ ಧನ್ಯವಾದಗಳು, ಬ್ರಹ್ಮಾಂಡದ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಹೇಗನ್ನಿಸ್ತು? ನಿಮ್ಮ ಅನುಭವವನ್ನ ಹೇಳ್ಬೇಕು ನನಗೆ. ಎಲ್ಲ ಎನರ್ಜಿ ಬರ್ತಾ ಇತ್ತು ಮೇಡಮ್ ಕೈಯಲ್ಲಿ. ಹೌದಾ? ಯಾರು ಹೇಳ್ತಾ ಇರೋದು? ಉಮಾ ಅವರು? ನಮ್ಗೆ ಇದು ಹೊಸದಲ್ಲ ಮೇಡಮ್, ಇನ್ನೇ ಗೊತ್ತಾಗಲ್ಲ. ನಿಮ್ದು ಹೊಸದಲ್ಲ ಮೇಡಮ್. ಇದೇ ಫಸ್ಟ್ ಟೈಮ್? ಒಂದೆರಡು ಸಲ ನೋಡಿದ್ರೆ. ಮೇಡಮ್ ಇವತ್ತೇ ಫಸ್ಟ್ ನೋಡಿದ್ರಿ. ನೋಡಿದ್ರಾ? ನೋಡಿ ನೋಡಿ, ಪರವಾಗಿಲ್ಲ, ಅನುಭವ ಆಗ್ತಾ ಇದೆ, ವೈಬ್ರೇಷನ್ ಆಗ್ತಾ ಇದೆ. ಸೂಪರ್ ಸೂಪರ್, ಆಗ್ತಾ ಇದೆ ಮೇಡಮ್, ಹ್ಯಾಂಡಲ್ ಆಗ್ತಾ ಇದೆ ಮೇಡಮ್. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಇನ್ಯಾರಿಗ ಅನುಭವ ಆಯ್ತು? ನನ್ಗೆ ಆಯ್ತು ಮೇಡಮ್. ಸುಮಾ ಅವ್ರು ಹೇಳ್ತಾ ಇದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ. ನನಗೆ ತುಂಬಾ ಖುಷಿ ಆಯ್ತು. ಒಂದು ಬಾಡಿಯಲ್ಲಿ ಒಂದು ವೈಬ್ ಇತ್ತು. ನನಗೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಇದೆಯಲ್ಲ, ವಾಯ್ಸ್ ಕೇಳಿಸ್ತಾ ಇಲ್ಲ, ಒಂದ್ ಸ್ವಲ್ಪ ಜೋರ್ ಮಾಡಿ. ಅದು ಮೈಕ್ ಇಟ್ಕೊಳ್ಳಿ ಅನ್ಸುತ್ತೆ. ಲೆಫ್ಟ್ ಹ್ಯಾಂಡ್ ಇದೆಯಲ್ಲ ಇಲ್ಲಿ, ಇಲ್ಲಿ ಅಂಗೈನಲ್ಲಿ ಏನೋ ಇರುವೆ ತರ ಓಡಾಡ್ದ ತರ ಫೀಲ್ ಆಗ್ತಿತ್ತು, ಒಂಥರ ಚುಚ್ಚುದಂಗೆ ಫೀಲ್ ಆಯ್ತು. ಇದು ನಾನು ಫಸ್ಟ್ ಟೈಮ್ ಮಾಡಿದ್ದು. ಒಂಥರ ಆ ವೈಬ್ ಚೆನ್ನಾಗಿತ್ತು. ಕೈನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇದೆಯಾ ಗೊತ್ತೇ ಆಗ್ಲಿಲ್ಲ. ಆಮೇಲೆ ಇದೊಂದು ತುಂಬಾ ಒಂಥರ ರೀತಿಯ ಏನೋ ಓಡಾಡೋದು, ಎನರ್ಜಿ ಪಾಸ್ ಆಗ್ತಾ ಇರುತ್ತಲ್ವಾ, ಎನರ್ಜಿ ಹರಿತಾ ಇರುತ್ತಲ್ಲ, ಅದು ನಿಮ್ಗೆ ಗೊತ್ತಾಗ್ತಾ ಇದೆ. ಸೂಪರ್ ಸೂಪರ್, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ನನಗೆ ಯಾಕೆ ಬೇಗ ಮುಗ್ಬೇಕು ಅಂತ ಅನಿಸ್ತಾ ಇತ್ತು ಮ್ಯಾಮ್. ಬೇಗ ಮುಗೀತು ಅಂತ ಅನಿಸ್ತಾ ಇದೆಯಾ? ಸರಿ ಸರಿ, ಒಳ್ಳೇದಾಗ್ಲಿ.
ಅನ್ಸುತ್ತೆ, ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ಇನ್ನು ಯೂಟ್ಯೂಬ್ ನಿಮ್ ಅಲ್ಲಿ ಕಣ್ಣಿಗೆ ಮತ್ತೆ ಹಾಕೊಂಡು ಪ್ರತಿಯೊಂದು ಮಾಡ್ಬೇಕು ಅಂತ ಅನಿಸ್ತೈತೆ. ಕಲಿಬೇಕು ಅಂತ ಅನಿಸ್ತಾ ಇದೆ. ಒಳ್ಳೇದಾಗಿದೆ. ಮತ್ತೆ ಮಾಡ್ತೀನಿ. ನಂಗೆ ಧನ್ಯವಾದ. ಚೆನ್ನಾಗಿ ಇದಾಯ್ತು. ಶಾಂತಮ್ಮ ಮತ್ತೆ ಅವರು ಕಾಲ್ ನಮಸ್ತೆ. ಅಮ್ಮ ನಮಸ್ತೆ. ಕಾಲ್ ನಮಸ್ತೆ. ನೋವಿತ್ತು. ಹಾ ನಮಸ್ತೆ. ಕಾಲ್ ನೋವಿತ್ತು ನನ್ಗೆ. ಲಾಸ್ಟ್ ಅಲ್ಲಿ ಅಲ್ಲೇ ಪ್ರೆಸರ್ ಕೊಟ್ಟು ಸ್ವಲ್ಪ ಹೀಲ್ ಮಾಡ್ಕೊಂಡೆ. ಹಾ ಹಾ ಸ್ವಲ್ಪ ಎಷ್ಟೋ ಕಮ್ಮಿ ಆಯ್ತು. ತುಂಬಾ ಎಷ್ಟು ನಿನ್ನೆಯಿಂದ ಪರ್ಸೆಂಟ್ ಕಡಿಮೆ ಆಯ್ತು? ಮಾಡ್ಕೊತಾನೆ ಇದ್ದೆ. ಹಾ, ಎಷ್ಟು ಇವಾಗ ಎನರ್ಜಿ ಪರ್ಸೆಂಟೇಜ್ ತೆಗೆ ತೋರಿಸ್ತಿರಲ್ಲ ಇವಾಗ ಎನರ್ಜಿ ತೆಗೆ ತೋರಿಸ್ತಿರಲ್ಲ ನೀವು, ಹಾಗಾಗಿ ಹಾ. ನೆಗೆಟಿವ್ ಸ್ವಲ್ಪ ಕಡಿಮೆ ಆಯ್ತು. ಕಡಿಮೆ ತುಂಬಾನೇ ಖುಷಿ ಆಗ್ತಾ ಆಯ್ತು. ಓ, ಈ ತರ ನೆಗೆಟಿವ್ ಎನರ್ಜಿ ನಂಗೆ ಗೊತ್ತಿರ್ಲಿಲ್ಲ. ಈ ತರ ಇದ್ರದ್ನ ಅವತ್ತು ಸಹ ಹೇಳಿದ್ರಿ, ಅಷ್ಟು ನೆನಪಿರ್ಲಿಲ್ಲ. ಇವಾಗ ಚೆನ್ನಾಗಿ ಗೊತ್ತಾಯ್ತು ನೆಗೆಟಿವ್ ಎನರ್ಜಿ ಹೇಗ್ ತೆಗಿಯೋದು ಅಂತ. ಸರಿ ಧನ್ಯವಾದಗಳು. 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 ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಹೌದು, ಸೆಲ್ಫ್ ಮಾಡ್ತೀನಿ. ಫೀಲಿಂಗ್ ನೀವು ಪ್ರತಿದಿನ ನೀವು ಮಾಡ್ಕೊಳ್ತಾ ಬನ್ನಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ವಿಚಾರಗಳಿಂದ, ಆಲೋಚನೆಗಳಿಂದ, ನಮ್ಮ ಭಾವನೆಗಳಿಂದನೂ ಕೂಡ ನಮ್ಗೆನೆ ನೆಗೆಟಿವ್ ಎನರ್ಜಿ ಬರ್ತಾ ಇರುತ್ತೆ. ಮತ್ತೆ ಎಲ್ಲ ಹೌದು. ಹೊರಗಡೆ ಹೋಗ್ಬೇಕು ಎಲ್ಲ ಮಾಡ್ತಾ ಇರೋದ್ರಿಂದ ಇದನ್ನ ಪ್ರತಿದಿನ ನಾವು ಪ್ರಾಕ್ಟೀಸ್ ಮಾಡ್ತಾ ಬರ್ಬೇಕಾಗುತ್ತೆ. ಹೌದು 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 ಎಲ್ಲರಿಗೂ ಕೂಡ ಅದೇ. ಅನುಭವಗಳಾಗ್ತಾ ಇದೆ. ಗ್ರೇಟ್. ಹೊಸಬರೆಲ್ಲರಿಗೂ ಕೂಡ ನೋಡಿ, ತಕ್ಷಣದಲ್ಲೇ ಅಲ್ಲೇ ಅನುಭವಕ್ಕೆ ಬರುತ್ತೆ. ಪ್ರಾಕ್ಟೀಸ್ ಮಾಡ್ತಾ ಬನ್ನಿ, ಎಲ್ಲರಿಗೂ ಕೂಡ ಒಳ್ಳೇದಾಗತ್ತೆ. ರೇಖಿ ಲೆವೆಲ್ 1, 2 ಕಲ್ತಿರೋರು ಎಲ್ಲರೂ ಕೂಡ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಗಳಿಗೆ ಎಲ್ಲರಿಗೂ ಕೂಡ ನೀವು ಹೀಲಿಂಗ್ ಅನ್ನ ಮಾಡಬಹುದು. ಸ್ಟಾರ್ಟ್ ಮಾಡಿ. ಸರಿ. ಗ್ರೂಪ್ ಅಲ್ಲಿ ನಾಳೆ ನಾನು ಮತ್ತೊಮ್ಮೆ ಚಕ್ರ ಧ್ಯಾನ ಕಳಿಸ್ಕೊಡ್ತೇನೆ. ಅದನ್ನ ಆಡಿಯೋನ ಹಾಕೊಂಡು ಜಸ್ಟ್ ಕೇಳ್ತಾ ಬನ್ನಿ ಎಲ್ಲಾರು. ಮುಂದಿನ ನೆಕ್ಸ್ಟ್ ಮಂತ್ 1 ರಿಂದ 6ನೇ ತಾರೀಕಲ್ಲಿ ನೀವೆಲ್ಲರೂ ಕೂಡ ರೇಖಿ ಲೆವೆಲ್ 1, 2 ಕಲಿಸ್ಕೊಡ್ತೀನಿ. ಅದ ನಂತರ ಮಧ್ಯದಲ್ಲಿ ಮತ್ತೇನು ಕೂಡ